ಪಾದಯಾತ್ರೆ 5ನೇ ದಿನವನ್ನು ಯಶಸ್ವಿಯಾಗಿ ಮುಗಿಸ್ತಾ ಇನ್ನೇನು ಮೈಸೂರು ತಲುಪುವಂತಹ ಮಾರ್ಗ ಮಧ್ಯೆ ಇದ್ದೇವೆ ನಾವೀಗ. ಪಾದಯಾತ್ರೆ ಬಹುತೇಕ ಯಶಸ್ವಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಮಾಜಿ DCM ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೇನೆ. ಸರ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ನಿಮ್ಮ ಪಾದಯಾತ್ರೆಗೆ ಎಲ್ಲಾದರೂ ನಡುಕ ಶುರುವಾಗಿದೆ ಅಂತ, ಯಾಕೆಂದ್ರೆ ತೀರಾ ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ನಾಯಕರು ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ದಾರೆ. ನೋಡಿ, ಅವ್ರು ತಪ್ಪು ಮಾಡಿರೋದನ್ನ ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನೆಂಟರ ಮೇಲೆ ಆಸೆ, ಉಪ್ಪಿನ ಮೇಲೂ ಅಕ್ಕಿ ಮೇಲೂ ಆಸೆ. ಈ ರೀತಿ ಪರಿಸ್ಥಿತಿಯಲ್ಲಿ ಅವರಿಗೆ ಅಧಿಕಾರ ದುರ್ಬಳಕೆ ಮಾಡಿಬಿಟ್ಟಿದ್ದೀನಿ. ಇವತ್ತು ನೈತಿಕತೆ ಆತ್ಮಸಾಕ್ಷಿಯಲ್ಲಿ ಕೊರಿತಿದೆ. ಕೇರನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ತಪ್ಪು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವ್ರಿಗೆ ಇಡೀ ಸಮಾಜ ಎದ್ದು ನಿಂತುಬಿಟ್ಟಿದೆ. ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಯಾತಕ್ಕೆ ರಾಜೀನಾಮೆ ಕೊಡ್ತಿಲ್ಲ ಅನ್ನೋಂಥ ಯಕ್ಷ ಪ್ರಶ್ನೆ ಜನರನ್ನು ಕಾಡ್ತಿದೆ. ಹಾಗಾಗಿ ಅವರು ರಾಜೀನಾಮೆನ ಕೊಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪಾದಯಾತ್ರೆ ನಡೀತಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ನವರು ಸಮಾವೇಶ ಮಾಡ್ತಾರಂತೆ. ಆ ಸಮಾವೇಶದಲ್ಲಿ ಬಿಜೆಪಿ ಹಾಗೆ JDSನಲ್ಲಿ ಆದಂತಹ ಅವಧಿಯಲ್ಲಿ ಎಲ್ಲ ಹಗರಣಗಳನ್ನ ಬಿಚ್ಚಿಡ್ತೇನೆ ಅಂತೇಳಿ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತಮಗೂ ಕೂಡ ಇಂದ ಒಂದು ಕಿಯೋನಿಕ್ಸ್ ವಿಚಾರವಾಗಿ ತಮ್ಮ ಮೇಲೂ ಕೂಡ ಆರೋಪ ಮಾಡಿದ್ರು. ತಮ್ಮೇನಾದ್ರೂ ಭಯ ಶುರುವಾಗಿದೆ ಸರ್? ನೋಡಿ, ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಸ್ವಚ್ಛವಾಗಿರಬೇಕು. ಯಾರೇ ತಪ್ಪಿಸಿರಲಿ ಅದನ್ನೆಲ್ಲ ಬಯಲಿಗೆ ಎಳಿಬೇಕು, ಸರಿ ಮಾಡಬೇಕು. ಇದನ್ನು ಎದುರಿಸೋಕ್ಕಲ್ಲ, ಒಂದು ಪ್ರಾಮಾಣಿಕತೆಯಿಂದ ಒಂದು ಒಳ್ಳೆ ಉದ್ದೇಶದಿಂದ ಇವ್ರು ಕೆಲಸ ಮಾಡಬೇಕು ಹೊರತು ಎದುರಿಸೋಕ್ಕೆ ಬೆದರಿಸೋಕ್ಕೆ ಉಪಯೋಗಿಸಬಾರ್ದು. ಏನು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಮಾಜ ಕಟ್ಟಲಿಕ್ಕೆ, ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಏನೋ ಒಂದು ಕುರ್ಚಿಯಲ್ಲಿ ಉಳ್ಕೊಳ್ಳೋಕ್ಕೆ ಬೇರೆಯವ್ರನ್ನ ಎದುರಿಸ್ಬೇಕು ಅನ್ನೋಂಥ ಈ ಪ್ರಯತ್ನ ಏನಿದೆಯಲ್ಲ, ಅದು ಒಳ್ಳೇದಲ್ಲ. ಅವರ ಹಿರಿತನಕ್ಕೂ ಒಳ್ಳೇದಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಹಗರಣ ಬಿಚ್ಚಿಡ್ಲಿ ತನಿಖೆ ಮಾಡಲಿ ಆಗಿದ್ರೆ ಸಮಸ್ಯೆ ಇಲ್ಲ ತಮಗೆ? ಖಂಡಿತ. ಇವತ್ತು ಜನ ಅವ್ರಿಗೆ ಅಧಿಕಾರ ಯಾತಕ್ಕೆ ಕೊಟ್ಟರು? ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರ ಕೊಡ್ತೀನಿ, ಇಲ್ಲಿ ಭ್ರಷ್ಟಾಚಾರ ತಡೆಗಟ್ತೀವಿ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡೇ ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂಥ 15 ತಿಂಗಳಲ್ಲಿ ಮಾಡ್ತಿರೋದೇನು? ಪ್ರತಿನಿತ್ಯ ಭ್ರಷ್ಟಾಚಾರ. ಹಾಗಾಗಿ ನಾನು ಭ್ರಷ್ಟಾಚಾರಿ, ನೀವು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಮ ಬಗ್ಗೆ ತೆಗಿತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇದು ಯಾವ ರೀತಿ ಮೊಂಡವಾದ? ಈ ಮೊಂಡವಾದ ಅಥವಾ ಬಂಡತನವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಒಳ್ಳೆಯದು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮೊದಲು ನೀವು ರಾಜೀನಾಮೆ ಕೊಟ್ಟು ಯಾರ್ಯಾರು ತಪ್ಪಿಸ್ತಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಶಿಕ್ಷೆ. ಮುಂದೆ ಬರೋಂಥ ಮುಖ್ಯಮಂತ್ರಿ ಎಲ್ಲರ ಮೇಲೂ ಏನೆಲ್ಲ ಈಗ 15 ತಿಂಗಳು ಮಾಡ್ತೀನಿ, 3 ತಿಂಗಳೊಳಗಡೆ ಮಾಡ್ತೀನಿ ಅಂತ ಹೇಳಿದರೆ, ಈಗ 15 ತಿಂಗಳಾದರೂ ಏನು ಮಾಡಿಲ್ಲ. ನೀವು ನಿಮ್ಮ ತಪ್ಪುಗಳೇ ಬಂದ್ಬಿಡ್ತು, ನಿಮ್ಮ ಭ್ರಷ್ಟಾಚಾರನೇ ಆಚೆ ಬರ್ತಿದೆ. ಹಾಗಾಗಿ ಬೇರೆಯವ್ರದ್ದು ಯಾರ್ದು ಬರ್ತಿಲ್ಲ. ನೀವು ತಪ್ಪು ಮಾಡಿದ್ದೀರ, ರಾಜೀನಾಮೆ ಕೊಡಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಮನೆ ಮಠ ಎಲ್ಲ ಬಿಟ್ಟು ಅವ್ರು ತಪ್ಪು ಮಾಡಿರೋರಿಗೆ ಜನ ಪಾದಯಾತ್ರೆ ಮಾಡಬೇಕು, ಆ ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತು. ಅವ್ರು ನೇರವಾಗಿ ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಇಟ್ಕೊಂಡು ನಮ್ಮ ಮೇಲೆ ಹಾಕೋದು ಸರಿಯಲ್ಲ ಅಂತಕ್ಕಂಥದ್ದು. ಜೊತೆಗೆ ಅವರು ಸವಾಲುಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹಾಗಿದ್ರೆ ಅವರು ಹಗರಣಗಳ ಬಗ್ಗೆ ಬಿಚ್ಚಿಡ್ತೇನೆ ಅನ್ನೋದಾದರೆ ಮಾಡಲಿ, ತನಿಖೆ ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪಾದಯಾತ್ರೆ 5ನೇ ದಿನವನ್ನು ಯಶಸ್ವಿಯಾಗಿ ಮುಗಿಸ್ತಾ ಇನ್ನೇನು ಮೈಸೂರು ತಲುಪುವಂತಹ ಮಾರ್ಗ ಮಧ್ಯೆ ಇದ್ದೇವೆ ನಾವೀಗ. ಪಾದಯಾತ್ರೆ ಬಹುತೇಕ ಯಶಸ್ವಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಮಾಜಿ DCM ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೇನೆ. ಸರ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ನಿಮ್ಮ ಪಾದಯಾತ್ರೆಗೆ ಎಲ್ಲಾದರೂ ನಡುಕ ಶುರುವಾಗಿದೆ ಅಂತ, ಯಾಕೆಂದ್ರೆ ತೀರಾ ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ನಾಯಕರು ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ದಾರೆ. ನೋಡಿ, ಅವ್ರು ತಪ್ಪು ಮಾಡಿರೋದನ್ನ ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನೆಂಟರ ಮೇಲೆ ಆಸೆ, ಉಪ್ಪಿನ ಮೇಲೂ ಅಕ್ಕಿ ಮೇಲೂ ಆಸೆ. ಈ ರೀತಿ ಪರಿಸ್ಥಿತಿಯಲ್ಲಿ ಅವರಿಗೆ ಅಧಿಕಾರ ದುರ್ಬಳಕೆ ಮಾಡಿಬಿಟ್ಟಿದ್ದೀನಿ. ಇವತ್ತು ನೈತಿಕತೆ ಆತ್ಮಸಾಕ್ಷಿಯಲ್ಲಿ ಕೊರಿತಿದೆ. ಕೇರನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ತಪ್ಪು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವ್ರಿಗೆ ಇಡೀ ಸಮಾಜ ಎದ್ದು ನಿಂತುಬಿಟ್ಟಿದೆ. ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಯಾತಕ್ಕೆ ರಾಜೀನಾಮೆ ಕೊಡ್ತಿಲ್ಲ ಅನ್ನೋಂಥ ಯಕ್ಷ ಪ್ರಶ್ನೆ ಜನರನ್ನು ಕಾಡ್ತಿದೆ. ಹಾಗಾಗಿ ಅವರು ರಾಜೀನಾಮೆನ ಕೊಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪಾದಯಾತ್ರೆ ನಡೀತಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ನವರು ಸಮಾವೇಶ ಮಾಡ್ತಾರಂತೆ. ಆ ಸಮಾವೇಶದಲ್ಲಿ ಬಿಜೆಪಿ ಹಾಗೆ JDSನಲ್ಲಿ ಆದಂತಹ ಅವಧಿಯಲ್ಲಿ ಎಲ್ಲ ಹಗರಣಗಳನ್ನ ಬಿಚ್ಚಿಡ್ತೇನೆ ಅಂತೇಳಿ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತಮಗೂ ಕೂಡ ಇಂದ ಒಂದು ಕಿಯೋನಿಕ್ಸ್ ವಿಚಾರವಾಗಿ ತಮ್ಮ ಮೇಲೂ ಕೂಡ ಆರೋಪ ಮಾಡಿದ್ರು. ತಮ್ಮೇನಾದ್ರೂ ಭಯ ಶುರುವಾಗಿದೆ ಸರ್? ನೋಡಿ, ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಸ್ವಚ್ಛವಾಗಿರಬೇಕು. ಯಾರೇ ತಪ್ಪಿಸಿರಲಿ ಅದನ್ನೆಲ್ಲ
ಬಯಲಿಗೆಳಿಬೇಕು, ಸರಿ ಮಾಡಬೇಕು. ಇದನ್ನು ಎದುರಿಸೋಕ್ಕಲ್ಲ, ಒಂದು ಪ್ರಾಮಾಣಿಕತೆಯಿಂದ ಒಂದು ಒಳ್ಳೆ ಉದ್ದೇಶದಿಂದ ಇವ್ರು ಕೆಲಸ ಮಾಡಬೇಕು ಹೊರತು ಎದುರಿಸೋಕ್ಕೆ ಬೆದರಿಸೋಕ್ಕೆ ಉಪಯೋಗಿಸಬಾರ್ದು. ಏನು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಮಾಜ ಕಟ್ಟಲಿಕ್ಕೆ, ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಏನೋ ಒಂದು ಕುರ್ಚಿಯಲ್ಲಿ ಉಳ್ಕೊಳ್ಳೋಕ್ಕೆ ಬೇರೆಯವ್ರನ್ನ ಎದುರಿಸ್ಬೇಕು ಅನ್ನೋಂಥ ಈ ಪ್ರಯತ್ನ ಏನಿದೆಯಲ್ಲ, ಅದು ಒಳ್ಳೇದಲ್ಲ, ಅವರ ಹಿರಿತನಕ್ಕೂ ಒಳ್ಳೇದಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಹಗರಣ ಬಿಚ್ಚಿಡ್ಲಿ ತನಿಖೆ ಮಾಡಲಿ ಆಗಿದ್ರೆ ಸಮಸ್ಯೆ ಇಲ್ಲ ತಮಗೆ. ಖಂಡಿತ ಇವತ್ತು ಜನ ಅವ್ರಿಗೆ ಅಧಿಕಾರ ಯಾತು ಕೊಟ್ಟರು? ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರ ಕೊಡ್ತೀನಿ, ಇಲ್ಲಿ ಭ್ರಷ್ಟಾಚಾರ ತಡೆಗಟ್ತೀವಿ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡೆ ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂಥ 15 ತಿಂಗಳಲ್ಲಿ ಮಾಡ್ತಿರೋದೇನು? ಪ್ರತಿನಿತ್ಯ ಭ್ರಷ್ಟಾಚಾರ. ಹಾಗಾಗಿ ನಾನು ಭ್ರಷ್ಟಾಚಾರಿ, ನೀವು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಮ ಬಗ್ಗೆ ತೆಗಿತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇದು ಯಾವ ರೀತಿ ಮೊಂಡವಾದ? ಈ ಮೊಂಡವಾದ ಅಥವಾ ಬಂಡತನವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಒಳ್ಳೆಯದು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮೊದಲು ನೀವು ರಾಜೀನಾಮೆ ಕೊಟ್ಟು ಯಾರ್ಯಾರು ತಪ್ಪಿಸ್ತರು ಇದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಶಿಕ್ಷೆ. ಮುಂದೆ ಬರೋಂಥ ಮುಖ್ಯಮಂತ್ರಿ ಎಲ್ಲರ ಮೇಲೂ ಏನೆಲ್ಲ ಈಗ 15 ತಿಂಗಳು ಮಾಡ್ತೀನಿ, 3 ತಿಂಗಳೊಳಗಡೆ ಮಾಡ್ತೀನಿ ಅಂತ ಹೇಳಿದರೆ, ಈಗ 15 ತಿಂಗಳಾದರೂ ಏನು ಮಾಡಿಲ್ಲ. ನೀವು ನಿಮ್ಮ ತಪ್ಪುಗಳೇ ಬಂದ್ಬಿಡ್ತು, ನಿಮ್ಮ ಭ್ರಷ್ಟಾಚಾರನೇ ಆಚೆ ಬರ್ತಿದೆ. ಹಾಗಾಗಿ ಬೇರೆಯವ್ರದ್ದು ಯಾರ್ದು ಬರ್ತಿಲ್ಲ. ನೀವು ತಪ್ಪು ಮಾಡಿದ್ದೀರ, ರಾಜೀನಾಮೆ ಕೊಡಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಮನೆ ಮಠ ಎಲ್ಲ ಬಿಟ್ಟು ಅವ್ರು ತಪ್ಪು ಮಾಡಿರೋರಿಗೆ ಜನ ಪಾದಯಾತ್ರೆ ಮಾಡಬೇಕು, ಆ ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತು. ಅವ್ರು ನೇರವಾಗಿ ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಇಟ್ಕೊಂಡು ನಮ್ಮ ಮೇಲೆ ಹಾಕೋದು ಸರಿಯಲ್ಲ ಅಂತಕ್ಕಂಥದ್ದು. ಜೊತೆಗೆ ಅವರು ಸವಾಲುಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹಾಗಿದ್ರೆ ಅವರು ಹಗರಣಗಳ ಬಗ್ಗೆ ಬಿಚ್ಚಿಡ್ತೇನೆ ಅನ್ನೋದಾದರೆ ಮಾಡಲಿ, ತನಿಖೆ ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪಾದಯಾತ್ರೆ 5ನೇ ದಿನವನ್ನು ಯಶಸ್ವಿಯಾಗಿ ಮುಗಿಸ್ತಾ ಇನ್ನೇನು ಮೈಸೂರು ತಲುಪುವಂತಹ ಮಾರ್ಗ ಮಧ್ಯೆ ಇದ್ದೇವೆ ನಾವೀಗ. ಪಾದಯಾತ್ರೆ ಬಹುತೇಕ ಯಶಸ್ವಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಮಾಜಿ DCM ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೇನೆ. ಸರ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ನಿಮ್ಮ ಪಾದಯಾತ್ರೆಗೆ ಎಲ್ಲಾದರೂ ನಡುಕ ಶುರುವಾಗಿದೆ ಅಂತ, ಯಾಕೆಂದ್ರೆ ತೀರಾ ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ನಾಯಕರು ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ದಾರೆ. ನೋಡಿ, ಅವ್ರು ತಪ್ಪು ಮಾಡಿರೋದನ್ನ ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನೆಂಟರ ಮೇಲೆ ಆಸೆ, ಉಪ್ಪಿನ ಮೇಲೂ ಅಕ್ಕಿ ಮೇಲೂ ಆಸೆ. ಈ ರೀತಿ ಪರಿಸ್ಥಿತಿಯಲ್ಲಿ ಅವರಿಗೆ ಅಧಿಕಾರ ದುರ್ಬಳಕೆ ಮಾಡಿಬಿಟ್ಟಿದ್ದೀನಿ. ಇವತ್ತು ನೈತಿಕತೆ ಆತ್ಮಸಾಕ್ಷಿಯಲ್ಲಿ ಕೊರಿತಿದೆ. ಕೇರನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ, ಇವತ್ತು ತಪ್ಪು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವ್ರಿಗೆ ಇಡೀ ಸಮಾಜ ಎದ್ದು ನಿಂತುಬಿಟ್ಟಿದೆ. ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಯಾತಕ್ಕೆ ರಾಜೀನಾಮೆ ಕೊಡ್ತಿಲ್ಲ ಅನ್ನೋಂಥ ಯಕ್ಷ ಪ್ರಶ್ನೆ ಜನರನ್ನು ಕಾಡ್ತಿದೆ. ಹಾಗಾಗಿ ಅವರು ರಾಜೀನಾಮೆನ ಕೊಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪಾದಯಾತ್ರೆ ನಡೀತಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ನವರು ಸಮಾವೇಶ ಮಾಡ್ತಾರಂತೆ. ಆ ಸಮಾವೇಶದಲ್ಲಿ BJP ಹಾಗೆ JDSನಲ್ಲಿ ಆದಂತಹ ಅವಧಿಯಲ್ಲಿ ಎಲ್ಲ ಹಗರಣಗಳನ್ನ ಬಿಚ್ಚಿಡ್ತೇನೆ ಅಂತೇಳಿ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತಮಗೂ ಕೂಡ ನಾವು ಹಿಂದೆ ಒಂದು ಕಿಯೋನಿಕ್ಸ್ ವಿಚಾರವಾಗಿ ತಮ್ಮ ಮೇಲೂ ಕೂಡ ಆರೋಪ ಮಾಡಿದ್ರು. ತಮ್ಮೇನಾದ್ರೂ ಭಯ ಶುರುವಾಗಿದೆ ಸರ್? ನೋಡಿ, ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಸ್ವಚ್ಛವಾಗಿರಬೇಕು. ಯಾರೇ ತಪ್ಪಿಸ್ತಿರಲಿ ಅದನ್ನೆಲ್ಲ ಬಯಲಿಗೆಳಿಬೇಕು, ಸರಿ ಮಾಡಬೇಕು. ಇದನ್ನು ಎದುರಿಸೋಕ್ಕಲ್ಲ, ಒಂದು ಪ್ರಾಮಾಣಿಕತೆಯಿಂದ ಒಂದು ಒಳ್ಳೆ ಉದ್ದೇಶದಿಂದ ಇವ್ರು ಕೆಲಸ ಮಾಡಬೇಕು ಹೊರತು ಎದುರಿಸೋಕ್ಕೆ ಬೆದರಿಸೋಕ್ಕೆ ಉಪಯೋಗಿಸಬಾರ್ದು. ಏನು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಮಾಜ ಕಟ್ಟಲಿಕ್ಕೆ, ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಏನೋ ಒಂದು ಕುರ್ಚಿಯಲ್ಲಿ ಉಳ್ಕೊಳ್ಳೋಕ್ಕೆ ಬೇರೆಯವ್ರನ್ನ ಎದುರಿಸ್ಬೇಕು ಅನ್ನೋಂಥ ಈ ಪ್ರಯತ್ನ ಏನಿದೆಯಲ್ಲ, ಅದು ಒಳ್ಳೇದಲ್ಲ, ಅವರ ಹಿರಿತನಕ್ಕೂ ಒಳ್ಳೇದಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಹಗರಣ ಬಿಚ್ಚಿಡ್ಲಿ ತನಿಖೆ ಮಾಡಲಿ ಆಗಿದ್ರೆ ಸಮಸ್ಯೆ ಇಲ್ಲ ತಮಗೆ. ಖಂಡಿತ ಇವತ್ತು ಜನ ಅವ್ರಿಗೆ ಅಧಿಕಾರ ಯಾತು ಕೊಟ್ಟರು? ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರ ಕೊಡ್ತೀನಿ, ಇಲ್ಲಿ ಭ್ರಷ್ಟಾಚಾರ ತಡೆಗಟ್ತೀವಿ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡೆ ಅವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂಥ 15 ತಿಂಗಳಲ್ಲಿ ಮಾಡ್ತಿರೋದೇನು? ಪ್ರತಿನಿತ್ಯ ಭ್ರಷ್ಟಾಚಾರ. ಹಾಗಾಗಿ ನಾನು ಭ್ರಷ್ಟಾಚಾರಿ, ನೀವು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಮ ಬಗ್ಗೆ ತೆಗಿತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇದು ಯಾವ ರೀತಿ ಮೊಂಡವಾದ? ಈ ಮೊಂಡವಾದ ಅಥವಾ ಬಂಡತನವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಒಳ್ಳೆಯದು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮೊದಲು ನೀವು ರಾಜೀನಾಮೆ ಕೊಟ್ಟು ಯಾರ್ಯಾರು ತಪ್ಪಿಸ್ತರು ಇದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಶಿಕ್ಷೆ. ಮುಂದೆ ಬರೋಂಥ ಮುಖ್ಯಮಂತ್ರಿ ಎಲ್ಲರ ಮೇಲೂ ಏನೆಲ್ಲ ಈಗ 15 ತಿಂಗಳು ಮಾಡ್ತೀನಿ, 3 ತಿಂಗಳೊಳಗಡೆ ಮಾಡ್ತೀನಿ ಅಂತ ಹೇಳಿದರೆ, ಈಗ 15 ತಿಂಗಳಾದರೂ ಏನು ಮಾಡಿಲ್ಲ.
ಇನ್ನು ನೀವು ನಿಮ್ಮ ತಪ್ಪುಗಳೇ ಬಂದ್ಬಿಡ್ತು, ನಿಮ್ಮ ಭ್ರಷ್ಟಾಚಾರನೇ ಆಚೆ ಬರ್ತಿದೆ. ಹಾಗಾಗಿ ಬೇರೆಯವ್ರದ್ದು ಯಾರ್ದು ಬರ್ತಿಲ್ಲ. ನೀವು ತಪ್ಪು ಮಾಡಿದ್ದೀರ, ರಾಜೀನಾಮೆ ಕೊಡಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಮನೆ ಮಠ ಎಲ್ಲ ಬಿಟ್ಟು ಅವ್ರು ತಪ್ಪು ಮಾಡಿರೋರಿಗೆ ಜನ ಪಾದಯಾತ್ರೆ ಮಾಡಬೇಕು, ಆ ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಮ್ಮ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರ ಮಾತು. ಅವ್ರು ನೇರವಾಗಿ ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಇಟ್ಕೊಂಡು ನಮ್ಮ ಮೇಲೆ ಹಾಕೋದು ಸರಿಯಲ್ಲ ಅಂತಕ್ಕಂಥದ್ದು. ಜೊತೆಗೆ ಅವರು ಸವಾಲುಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹಾಗಿದ್ರೆ ಅವರು ಹಗರಣಗಳ ಬಗ್ಗೆ ಬಿಚ್ಚಿಡ್ತೇನೆ ಅನ್ನೋದಾದ್ರೆ ಮಾಡಲಿ, ತನಿಖೆ ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.